ನಮಸ್ಕಾರ ತುಳುಸುದ್ದಿಗೆ ಎದ್ಕೊನ್ವೆ ಯಾನ್ ಸಂಧ್ಯಾ ಸುರುಕು ಸುದ್ದಿದತಿಲ್ ಗಿಳಿವಿಂಡು ಯೋಜನೆಗೆ ಗಂಭೀರ ಚಾಲನೆ ರಾಷ್ಟ್ರಕವಿ ಮಂಜೇಶ್ವರ ಗೋವಿಂದ ಪೈಕುಲನ ಇಲ್ಲಗ ತಿಕ್ಕಂಡು ಸಾಂಸ್ಕೃತಿಕ ಮೆರುಗು ಜಿಲ್ಲೆದ ಅಭಿವೃದ್ಧಿಗೆ ಹೊಸ ರೂಪ 100 ವರ್ಷ ಇತಿಹಾಸದ ದೈವಲಿಗು ನೇಮೋತ್ಸವ ಸಂಭ್ರಮ ಪುತ್ತೂರುಡು ನಡೆತಲು ಶ್ರೀ ಮುಂಡಿತಾಯ ಪರಿವಾರ ದೈವಲನ ನರ್ತನೋತ್ಸವ ನ್ಯಾಯ ಕೊರ್ಪಿನ ಧರ್ಮ ದೈವಲನ ಕೀರ್ತಿನ ಕೇಂದ್ರದ ಬತ್ತಿರು ನಾನಾ ದಿಕ್ಕದ ಭಕ್ತ ಜನಕಲು ಅಂಗನವಾಡಿಡ್ಲ ನಡತೊಂದುಂಡು ಜೋಕ್ಲೆಡ್ ತಾರತಮ್ಯ ಪನ್ಪಿನ ಆರೋಪ ಅಂಗನವಾಡಿ ಸಹಾಯಕನ ತರಾಟೆಗೆದ ತೊಂದರೆ ಜನಕ್ಲು ಪುತ್ತೂರುದ ನೆಲ್ಲಿಕಟ್ಟಿಡು ಜರಗಿನ ಘಟನೆ ಗೌಜಿಡು ಜರಗಿನ ಧನುಪೂಜೆ ಧನುಮಾಸ ಒಂಜಿಡ್ದು ಶುರುವಾದ ಮಕರ ಸಂಕ್ರಮಣ ಮುಟ್ಟ ನಡತಿನ ಧಾರ್ಮಿಕ ಸರಣಿ ಪುಲ್ಯಕಾಂಡೆನೆ ಬತ್ತಿನ ಆಸ್ತಿಕೇರ್ನ ಪ್ರವಾಹ ಗಿಳಿವಿಂಡು ಯೋಜನೆಗೆ ಚಾಲನೆ ತಿಕ್ಕುನ ಮುಖಾಂತರ ನಮ್ಮ ಜಿಲ್ಲೆಗೂ ಒಂಜಿ ಹೊಸ ಅಭಿವೃದ್ಧಿಗೂ ಚಾಲನೆ ತಿಕ್ಕಂಡು ರಾಷ್ಟ್ರಕವಿ ಮಂಜೇಶ್ವರ ಗೋವಿಂದ ಪೈಕುಲನ ಇಲ್ಲಗ ನವೀಕರಣ ಮಲ್ತದು ಒಂಜಿ ಸಾಂಸ್ಕೃತಿಕ ಕೇಂದ್ರದ ರೂಪ ಕೊರಿಯರು ಕೇರಳ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಗಿಳಿವಿಂಡು ಕೇಂದ್ರನು ಉದೀಪನ ಮಲ್ತಿರು ಕರ್ನಾಟಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾಮಲ್ಲ ಬಿನ್ನಿರಾದಿದ್ದರು ഒട്ടനവധി ഭാഷകൾ ഹൃദിസ്ഥമാക്കിയിരുന്ന ഒരു അസാധാരണ പ്രതിഭയായിരുന്നു ഗോവിന്ദപ്പൈ. രാഷ്ട്രകവി എന്നാണ് നാം അദ്ദേഹത്തെ ആദരവോടെ വിളിക്കുന്നത്. മാക്സ് മുള്ളറെ പോലെ അഗാധമായ ചിന്തയും അതിവിപുലമായ ഭാഷാ സ്വാധീനവും കൊണ്ട് ഒരു കാലത്തെ വായനാ സമൂഹത്തെ അമ്പരപ്പിച്ച ആളായിരുന്നു ಗೋವಿಂದಪ್ಪೈ. ಗೋವಿಂದಪ್ಪೈ ಅವರು ಕನ್ನಡದ ಮೊದಲನೇ ರಾಷ್ಟ್ರಕವಿ. ಸಚಿವೆ ಉಮಾಶ್ರೀ ಪೈಕುಲಿನ ಪ್ರತಿಮೆನು ಅನಾವರಣ ಮಲ್ತಿರು ಯಕ್ಷ ದೇಗುಲ ಪನ್ಪಿನ ಕೇಂದ್ರನು ಕೇರಳ ಸಚಿವೆ ಇ ಚಂದ್ರಶೇಖರನ್ ಪಾರ್ಥ ಸುಬ್ಬ ಯಕ್ಷ ವೇದಿಕೆನು ಸಚಿವೆ ಬಿ ರಾಮನಾಥ್ ರೈ ಉದೀಪನ ಮಲ್ತಿರು ಶಾಸಕಿ ಪಿ ಅಬ್ದುಲ್ ರಜಾಕ್ ಗುರಿಕಾರಾದಿದ್ದರು ಕೇಂದ್ರ ಸಚಿವೆ ಎಂ ವೀರಪ್ಪ ಮೊಯ್ಲಿ ಸಮೇತ ಬೇತೆ ಬೇತೆ ಬಿನ್ನಿರು ಇತ್ತಿರು ವಿದ್ವಾನ್ ಚಂದ್ರಶೇಖರ ನಾವೆಡರ್ನ ಸಂಯೋಜನೆಡು ನೃತ್ಯ ರೂಪಕ ಪ್ರದರ್ಶನ ಉಂಟು. ಕಾಸರಗೋಡು ಜನರಲ್ ಆಸ್ಪತ್ರೆಡು ಎಂಡೋಸಲ್ಫಾನ್ ಸಂತ್ರಸ್ತರನ ಪ್ಯಾಕೇಜ್ ಒಳಪಡಿಸಾಯಿನ ನಬಾರ್ಡ್ ಸಹಾಯದೊಟ್ಟಿಗೆ ನಿರ್ಮಿಸಾವುನ ಆಸ್ಪತ್ರೆದ ಹೊಸ ಬ್ಲಾಕ್ಗೂ ಶಂಕುಸ್ಥಾಪನಾ ಕಜ್ಜುಡು ಕೇರಳ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅರೆನ ಎದುರು ಯುವ ಮೋರ್ಚಾ ಕಾರ್ಯಕರ್ತರು ಕಪ್ಪು ಬಾವುಟ ಪ್ರದರ್ಶಿಸಾಯರು. ಕರಿನ ಶುಕ್ರವಾರ ಮಧ್ಯಾಹ್ನ 2 ಗಂಟೆಗೆ ಘಟನೆ ನಡೆದಿದೆ. ಶಂಕುಸ್ಥಾಪನೆಗಾದ ಮುಖ್ಯಮಂತ್ರಿನ ಆಮಂತ್ರಿಸಾವುನ ವೇಳೆಡು 10 ಜನ ಯುವ ಮೋರ್ಚಾ ಕಾರ್ಯಕರ್ತರು ಕಪ್ಪು ಬಾವುಟನ ತೋಜ್ಪಾದ ಮುದ್ರಾ ವಾಕ್ಯ ಘೋಷಿಸಾಯರು. ಕಣ್ಣೂರುಡು ಬಿಜೆಪಿ ಕಾರ್ಯಕರ್ತೆ ಒರಿಯನು ಸಿಪಿಎಂ ಕಾರ್ಯಕರ್ತರು ಕೆರೆದಿನ ಪ್ರಕರಣವನ್ನು ವಿರೋಧಿಸಾದ ಯುವ ಮೋರ್ಚಾ ಸದಸ್ಯರು ಮುಖ್ಯಮಂತ್ರಿಗೂ ಕಪ್ಪು ಬಾವುಟ ಪ್ರದರ್ಶಿಸಾಯರು. ಅಂಚಿ ಕರಾವಳಿದ ಸೊಗಡನು ಇಂಚಿ ಮಲೆನಾಡದ ಕಂಪನು ಹೊಂದಿನ ಎಲ್ಲಿಯ ಊರು ದಕ್ಷಿಣ ಕನ್ನಡದ ಪುತ್ತೂರು ಮೂಲು ಭಕ್ತಿಡು ಶರಣೋಪಂದು ಬತ್ತಿನಕ್ಲೆಗ್ ಅಕ್ಲೆನ ಪೂರ ಬೇಡಿಕೆನು ಈಡೇರಿಸಾವನ ಧರ್ಮ ದೇವತೆಯಾದ ಉಂತುದು ಭಕ್ತರನು ಕಾಪುನ ಅಭಯ ಕೊರ್ಪಿನ ದೈವನೇ ಶ್ರೀ ಮುಂಡ್ಯತಾಯ ದೈವ ನೆತ್ತ ಒಂಜಿ ಸ್ಟೋರಿ ಮೂಲುಂಡುತುಲೆ ಅಂದು ಪುತ್ತೂರು ನಗರ ಕೇಂದ್ರ ಭಾಗವಾಯಿನ ಪಾಂಗಳಾಯಿ ಪಾರ್ಲಾಡ್ಕಡು 100 ವರ್ಷದ ಇತಿಹಾಸ ವಿಪುನ ಪ್ರಸಿದ್ಧಿ ಪಡೆಯಿನ ಶ್ರೀ ಮುಂಡ್ಯತಾಯ ಬುಗ್ಗ ಪರಿವಾರ ದೈವಲು ಇಡೀ ಪುತ್ತೂರುಗೆ ಹೆಚ್ಚಿಗೆ ಪುದರು ಕೊರ್ದಿನ ಬುಗ್ಗ ಭಕ್ತರನ್ನು ನಂಬಿಕೆದ ಕ್ಷೇತ್ರವಾದ ಶತಮಾನದೇ ಬುಲೆದು ಬತ್ತದುಂಡು ಭಕ್ತರಿಗೆ ಅಭಯ ಕೊರ್ದು ಸಕಲ ಸೊತ್ತುಲೆಗೂ ರಕ್ಷಣೆ ಕೊರೊಂದು ನ್ಯಾಯ ತೀರ್ಮಾನದ ಧರ್ಮ ದೇವತೆಯಾದ ಶ್ರೀ ಅರಸು ಮುಂಡ್ಯತಾಯ ದೈವ ಮೂಲು ಪ್ರಧಾನ ದೈವವಾದ ಆರಾಧಿಸಾವುದುಲ್ಲೆರು. ಪ್ರತಿ ವರ್ಷಲ ಜನವರಿ ತಿಂಗಳು ಮೂಲು ವರ್ಷಾವಧಿ ವಿಶೇಷ ಪೂಜೆ ಬುಗ್ಗ ನೇಮೋತ್ಸವ ನಡೆತುಂದುಂಡು.
ಈ ಸಂದರ್ಭಡು ಊರುದ ಪರವೂರುದ ಮಸ್ತ್ ಭಕ್ತರ್ನಕ್ಲು ಬತ್ತದು ಧಾರ್ಮಿಕ ಕಟ್ಟಕಟ್ಟಲಿನ ಪ್ರಕಾರ ಸಂಪ್ರದಾಯ ಬದ್ಧವಾದ ನಡತೊಂದು ಬರ್ಪಿನ ನೇಮೋತ್ಸವಗೂ ಸಾಕ್ಷಿ ಹಾಪಿರು. ಶ್ರೀ ಕ್ಷೇತ್ರ ಧರ್ಮಸ್ಥಳುಡು ಅಣ್ಣಪ್ಪನಾದು ಮಹಲಿಂಗೇಶ್ವರ ದೇವಸ್ಥಾನಡು ಅಂಗಣತಾಯ ಉಳ್ಳಾಲ್ತಿ ದೇವಸ್ಥಾನಡು ಮಲರಾಯನಾದು ವೈದ್ಯನಾಥನಾದು ಪುದರುಡು ಲೆಪ್ಪುನ ಈ ಮುಂಡಿತಾಯ ದೈವ ತುಳುನಾಡುಡೆ ಮಸ್ತ್ ಕಾರಣಿಕವಾದುಂಡು. ಮುಂಡಿತಾಯ ಇಂಥ ಹೆಸರಿನ ದೈವಗಳು ಎಲ್ಲ ಕಡೆ ಎಲ್ಲ ಅಪರೂಪಕ್ಕೆ ಅಲ್ಲಲ್ಲಿದೆ. ಮಂಗಳೂರು ತಾಲೂಕಲ್ಲಿ ವೈದ್ಯನಾಥ ಅಂತ ಹೇಳುವಂಥ ದೈವವೇ ಇಲ್ಲಿ ಮುಂಡಿತಾಯ ಅಂತ ಹೆಸರು ಅಂತ ಒಂದು ಪ್ರತೀತಿ. ಆದರೆ ಇದು ಜೀರ್ಣಾವಸ್ಥೆಯಲ್ಲಿತ್ತು. ಇಲ್ಲಿ ಆಸುಪಾಸಿನ ಜನರೆಲ್ಲ ಸೇರಿಕೊಂಡು ಅದನ್ನು ಎಲ್ಲರೂ ಜೀರ್ಣೋದ್ಧಾರ ಮಾಡಿ ವರ್ಷ ಪ್ರತಿ ನೇಮ ಉತ್ಸವ ಎಲ್ಲ ಒಂದೇ ಮನಸ್ಸಿನ ಮಾಡ್ತಾಯಿದ್ದಾರೆ. ಅನ್ನದಾನ ಮಾಡ್ತಾಯಿದ್ದಾರೆ. ಬಹುಶಃ ದೈವವನ್ನು ಜನ ಭಕ್ತಿಯಿಂದ ಧ್ಯಾನಿಸ್ತಾ ಹಾಗೆಯೇ ಅದನ್ನು ಅಭಿವೃದ್ಧಿ ಮಾಡಿದ ಹಾಗೆಯೇ ಇಲ್ಲಿ ಸುತ್ತಮುತ್ತಲ ಎಲ್ಲ ಜನರ ಅಭಿವೃದ್ಧಿ ಆಗಿದೆ ಅಂತ ಎಲ್ಲರೂ ಹೆಮ್ಮೆಯಿಂದ ಹೇಳಿಕೊಳ್ತಾ ಇದ್ದಾರೆ. ಒಟ್ಟಾರೆಯಾದ ಪರಶುರಾಮ ಸೃಷ್ಟಿದ ತುಳುನಾಡು ಮಸ್ತ್ ವೈವಿಧ್ಯಮಯ ಕಲೆತ್ತ ನೆಲೆಬೀಡು. ದೈವಾರಾಧನೆ ನಾಗಾರಾಧನೆ ಮುಖಾಂತರವಾದ ಪ್ರಕೃತಿನ ಆರಾಧನೆ ಮಲ್ತೊಂದು ಬತ್ತಿನಕ್ಲು ತುಳುನಾಡುದ ಜನಕ್ಲು ಅಂಚಿನ ತುಳುನಾಡುದಕ್ಲು ಈ ವೈಭವದ ಸೊಗಡನ್ನು ಆಸ್ವಾದಿಸಾದ ಅವಿಸ್ಮರಣೀಯವಾಯಿನ ಕ್ಷಣಗೂ ಸಾಕ್ಷಿಯಾಯಿರು. ಮಂಜೇಶ್ವರದ ಇನ್ಫಾಂಟ್ ಆಂಗ್ಲ ಮಾಧ್ಯಮ ಶಾಲೆಡು ವಸ್ತು ಪ್ರದರ್ಶನ നടത്തുന്നുണ്ട്. ವಿಜ್ಞಾನ ಗಣಿತ ಇಂಚಿನ ಬೇತೆ ಬೇತೆ ವಿಷಯಗೂ ಸಂಬಂಧಿಸಾದ ಜೋಕ್ಲೆಡ್ದು ಬೇತೆ ರೀತಿದ ಮಾದರಿ ಮಾತೆರೆಲ್ಲ ಆಕರ್ಷಿಸಾಯ. ಶಾಲೆಡು ಮಲ್ಲಕ್ಲಿನ ಎಲ್ಯಕ್ಲಿನ ಪ್ರತ್ಯೇಕ ವಿಭಾಗಡು ವಸ್ತು ಪ್ರದರ್ಶನ ಜರಗಡು. ಪ್ರದರ್ಶನನು ವೀಕ್ಷಿಸಾಯರೇ ಜೋಕ್ಲಿನ ಪೋಷಕರು ಬತ್ತಿತ್ತರು. ಬಲೂನುಡು ಪೂತ ತೋರಣ ಇಂಚಿನ ಮಸ್ತ್ ಕೌಶಲ್ಯಲು ಮೇಳಡು ಗಮನ ಸೆಳೆಯ. ಥರ್ಮಕೋಲಡು ತಯಾರು ಮಲ್ತಿನ ವಸ್ತುಲು ಕಣಕಡು ನಿರ್ಮಾಣ ಮಲ್ತಿನ ಮಂಚ ಬಾಕಿಲು ಕಿಟಕಿಲು ಮಾತ ಜೋಕುಲಿನ ಕ್ರಿಯಾಶೀಲಗೂ ಸಾಕ್ಷಿಯಾಯ. ಕೇರಳ ರಾಜ್ಯ ಕನ್ನಡ ಮಾಧ್ಯಮ ಅಧ್ಯಾಪಕರ ಸಂಘದ ರಾಜ್ಯ ಮಟ್ಟದ ಸಮಾವೇಶ ನಗರ ಸಭಾಂಗಣಡು ಜರಗಡು. ನೆತ್ತಾರ ಹೊಸ ಬಸ್ ನಿಲ್ದಾಣ ಗಿಟ್ಟರ್ದು ವರ್ಣರಂಜಿತ ಮೆರವಣಿಗೆ ನಡೆತಂಡು. ಶಿಂಗಾರಿ ಮೇಳ ಇತ್ಯಾದಿ ಮೆರವಣಿಗೆದ ರಂಗನು ಹೆಚ್ಚ ಮಲ್ತಂಡು. ಸಭಾಂಗಣಡು ಜರುಗಿನ സമാവേശനു ശാസകെ എന്നെ നെല്ലിക്കുന്നു ഉദീപന മൽത്തിരു. അതുപോലെയുള്ള കുറേ പണ്ഡിതന്മാരിരിക്കുന്ന വേദിയും സദസ്സുമാണ് ഇത്. കാസർഗോഡ് കന്നഡ ഭാഷാ ന്യൂനപക്ഷങ്ങൾ എന്ന് പറഞ്ഞാൽ കേരളത്തിൻ്റെ മറ്റ് ഭാഷ സംസാരിക്കുന്നത് പോലെ നമ്മുടെ എല്ലാ അവകാശങ്ങൾക്കും അർഹതപ്പെട്ട ആളുകളെ എല്ലാ ആനുകൂല്യങ്ങൾക്കും അർഹതപ്പെട്ട ആളുകളാണ് നിങ്ങളെന്ന കാര്യത്തിൽ യാതൊരു സംശയമില്ല. അതുകൊണ്ടാണ് ഒരു ജനപ്രതിനിധി എന്ന നിലയിലും ഈ പ്രദേശത്ത് ജീവിക്കുന്ന നിങ്ങളുടെ ഒരു സഹോദരൻ എന്ന നിലയിലും നിങ്ങളുടെ പ്രശ്നങ്ങൾക്കൊപ്പം നിൽക്കുവാൻ ഞാൻ ആഗ്രഹിക്കുന്നത്. ചില ആളുകൾ ഇതുപോലെ ಸಂಘದ ಅಧ್ಯಕ್ಷೆ ಟಿ.ಡಿ. ಸದಾಶಿವರಾವ್ ಗುರಿಕಾರಾದಿದ್ದರು. ಮಂಜೇಶ್ವರ ಶಾಸಕಿ ಪಿ.ಬಿ. ಅಬ್ದುಲ್ ರಸಾಕ್, ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಎ.ಜಿ.ಸಿ. ಬಶೀರ್, ಸದಸ್ಯೆ ಕೆ. ಶ್ರೀಕಾಂತ್ ಮಾತಾ ಬಿನ್ನೆರಾದಿದ್ದರು. ಬೇತೆ ಬೇತೆ ವಿಷಯಲನ ಬಗ್ಗೆ ಸಮಾವೇಶ ಚರ್ಚೆ ಮಲ್ತಂಡು. ಸಂಯುಕ್ತ ಸಮರ ಸಮಿತಿ ನೇತೃತ್ವಡು ಮಾರ್ಚ್ ನಡೆತಂಡು. ಪೆಟ್ರೋಲ್ ಡೀಸೆಲ್ ಬೆಲೆನು ವಾಪಸ್ ತೆತ್ತೊನಡು ಪಂದು ಆಗ್ರಹಿಸಾದು ಪೋಸ್ಟ್ ಆಫೀಸ್ಗೆ ಮಾರ್ಚ್ நடப்பாயிரு. ಸಂಯುಕ್ತ ಸಮರ ಸಮಿತಿ ನೇತೃತ್ವದ നടത്തിನ ಮಾರ್ಚ್ನ ಎಸ್ಟಿಯು ರಾಜ್ಯ ವೈಸ್ ಪ್ರೆಸಿಡೆಂಟ್ ಎ ಅಬ್ದುಲ್ ರೆಹಮಾನ್ ಉದೀಪನ മൽത്തിರು. പാവപ്പെട്ട തൊഴിലാളികളെ ദുരിതത്തിലാക്കുകയും അവരുടെ പോക്കറ്റടിക്കുകയും ചെയ്യുന്ന സർക്കാർ രാജ്യത്തെ കുത്തക മുതലാളിമാരുടെ കുത്തകളുടെയൊക്കെ കടം എഴുതിത്തള്ളുന്നതിൻ്റെ ഭാഗമായി ആ നഷ്ടം നികത്തുന്നതിന് വേണ്ടിയാണ് പാവപ്പെട്ട തൊഴിലാളികളുടെ മേൽ ഈ ഭാരം ഏൽപ്പിക്കുന്നത് എന്നാണ് നമുക്ക് കാണാൻ സാധിക്കുന്നത്.
INTSU ನೇತಾರರಾಯನ ಅಬೂಬಕರ್ ತುರ್ತಿ ಗುರಿಕಾರಾದಿದ್ದರು. ಈ ಸಂದರ್ಭಡು CITU ಜಿಲ್ಲಾ ಸೆಕ್ರೆಟರಿ ಗಿರಿಕೃಷ್ಣನ್, AV ರಾಜನ್, ಶಾಹುಲ್ ಅಮೀದ್, P ಕೃಷ್ಣನ್, K ಭಾಸ್ಕರನ್ ನೇತೃತ್ವ ವಹಿಸಿದ್ದರು. SFI ಕಾಸರಗೋಡು ಜಿಲ್ಲಾ ಕಮಿಟಿದ ಆಭಿಮುಖ್ಯಡು ಜಿಲ್ಲಾ പഠന ಕ್ಯಾಂಪ್ನ മലയാളം ചിത്ര നटे അലൻസിയർ ഉദീപന മൽത്തിര് ക്യാമ്പിന് ചിത്ര നटे അലൻസിയർ ഉദീപന മൽത് പാത്തിരിയത്. ഈ അപകടത്തിലേക്കാണ് രാജ്യം പോകുന്നത്. എന്റെയൊക്കെ കാലം ഇനി എത്രയെന്നുള്ളത് ഞങ്ങളുടെ വിരലിലെണ്ണാവുന്നുള്ള കാലങ്ങളായിരിക്കും ഇനി ഉണ്ടാകാൻ പോകുന്നത്. ആർക്കും അതിന് ഉറപ്പൊന്നുമില്ല. പക്ഷേ നിങ്ങളാണ് ഇനി അടുത്ത തലമുറ. ഭാരതം എൻ്റേതാണ്, ഭാരതം കമലിൻ്റേതാണ്, ഭാരതം അലൻസിയറിൻ്റേതാണ്, ഭാരതം രാധാകൃഷ്ണൻ്റേത് മാത്രമല്ല എന്ന് പറയാൻ പ്രാപ്തരാവേണ്ട തലമുറ നിങ്ങളാണ്. SFI ಜಿಲ್ಲಾ ಸೆಕ್ರೆಟರಿ B ವೈಶಾಖ್ ಗುರಿಕಾರಾದಿದ್ದರು. SFI ರಾಜ್ಯ ಕಮಿಟಿದ ಸದಸ್ಯೆ ಮೀರಾ ಚಂದ್ರನ್, ರಾಜ್ಯ ಜೊತೆ ಕಾರ್ಯದರ್ಶಿ ಗದೀಜತ್ ಸುಹೇಲಾ, ಕಾಸರಗೋಡು ನಗರಸಭಾ ಕೌನ್ಸಿಲರ್ ಲಾಯ್ನಾ K ದಿನೇಶ್, SFI ಜಿಲ್ಲಾ ವೈಸ್ ಪ್ರೆಸಿಡೆಂಟ್ VP ಅಂಬಳಿ ಸೇರಿದಂತೆ ಸುಮಾರು ಜನ ಪಾಲ್ಗೊಂಡಿದ್ದರು. ಕ್ಯಾಂಪ್ದ ಭಾಗವಾದ ನಡತಿನ ಉದೀಪನ ಕಜ್ಜುಡು ನಟೆ ಅಲೆನ್ಸಿಯರ್ ವಿದ್ಯಾರ್ಥಿಲನ ಒಟ್ಟುಗು ಸಂವಾದ ನಡಪಾಯಿರು. ಜಿಲ್ಲಾ ಕೈಗಾರಿಕಾ ಕೇಂದ್ರದ ನೇತೃತ್ವಡು ಕೈಗಾರಿಕಾ ಉತ್ಪನ್ನಲೆನ ಪ್ರದರ್ಶನ ಮಾರಾಟ ಮೇಳ ಕಾಸರಗೋಡು ಹೊಸ ಬಸ್ ನಿಲ್ದಾಣ ಪರಿಸರಡು ನಡೆದಿದೆ. ಜಿಲ್ಲಾ ಕೈಗಾರಿಕಾ ಮೇಳುನು ನಗರಸಭಾ ಅಧ್ಯಕ್ಷೆ B ಫಾತಿಮಾ ಇಬ್ರಾಹಿಂ ಮೇಳಗೂ ಚಾಲನೆ ಕೊರಿಯರು. ಮೇಳುಡು ಕಿರು ಕೈಗಾರಿಕೆ, ಸೂಕ್ಷ್ಮ ಕುಟುಂಬಶ್ರೀ, ಕೈಗಾರಿಕಾ ಉದ್ಯಮಲೆನ ಉತ್ಪನ್ನ ಪ್ರದರ್ಶನ ಬುಕ್ಕ ಮಾರಾಟ ನಡೆದಿದೆ. ಕೈಗಾರಿಕಾ ಉತ್ಪನ್ನಲು, ಕೈಮಗ್ಗ ವಸ್ತುಲು, ಕಾಸರಗೋಡು ಸಾರಿಲು, ಕರಕುಶಲ ಉತ್ಪನ್ನಲು, ಕುಟುಂಬಶ್ರೀ ಉತ್ಪನ್ನಲು, ಬಿದಿರು ಉತ್ಪನ್ನಲು, ಪೆಲಕಾಯಿ, ತಾರಾಯಿ, ಮೌಲ್ಯವರ್ಧಿತ ಉತ್ಪನ್ನಲು ಪ್ರದರ್ಶನ ಆವೊಂದು ಮಾತೆರ್ನಲ ಗಮನ ಸೆಳೆಯ. കൈത്തറി, കാസർഗോഡ് സാരി, മുള ഉൽപ്പന്നങ്ങൾ, റെഡിമെയ്ഡ് ഗാർമെൻറ്റുകൾ, ഡോർമാറ്റ്, ഭക്ഷ്യ ഉൽപ്പന്നങ്ങൾ, ചക്കയുടെ വിവിധ മൂല്യവർദ്ധിത ഉൽപ്പന്നങ്ങൾ, പ്രത്യേകിച്ച് ജ്യൂസ്, ഐസ്ക്രീം, അതിൻ്റെ ചക്കക്കുരുവിൻ്റെ പൊടി തുടങ്ങിയ വിവിധ ഉൽപ്പന്നങ്ങൾ, കുടുംബശ്രീ ഉൽപ്പന്നങ്ങൾ. ಅಂಗನವಾಡಿಡು ಜೋಕ್ಲೆಡು ತಾರತಮ್ಯ ನೀತಿ ಮಲ್ತೊಂದುಲ್ಲೆರು ಪಂದು ಆರೋಪಿಸಾದು ಪುತ್ತೂರುದ ನೆಲ್ಲಿಕಟ್ಟೆ ಅಂಗನವಾಡಿಗು ಸ್ಥಳೀಯ ನಿವಾಸಿಲು ಭೇಟಿ ಕೊರ್ದು ಅಂಗನವಾಡಿ ಸಹಾಯಕನು ತರಾಟೆಗು ದೆತೊಂದಿನ ಘಟನೆ ನಡೆದಿದೆ. ಪುತ್ತೂರು ನಗರದ ಮಧ್ಯಭಾಗಡು ಇಪ್ಪುನಂಚಿನ ನೆಲ್ಲಿಕಟ್ಟೆ ಅಂಗನವಾಡಿ ಕೇಂದ್ರಡು ಕರಿನ ಕೆಲವು ತಿಂಗಳುರ್ದು ಜೋಕ್ಲಿನ ಮಧ್ಯಡು ಭೇದ ಭಾವ ಮಲ್ತೊಂದು ಇಪ್ಪುನಂಚಿನ ವ್ಯವಸ್ಥೆ ನಡೆತೊಂದುಂಡು. ಕೇಂದ್ರದ ಸಹಾಯಕಿಯೊರ್ತಿನ ಮಿತ್ತು ಈ ಆರೋಪ ಕೇಂದ್ರ ಬತ್ತದುಂಡು. ಈ ಹಿನ್ನೆಲೆಡು ಅಂಗನವಾಡಿ ಕೇಂದ್ರಗೂ ಪರಿಶಿಷ್ಟ ಜಾತಿಯ ಬುಕ್ಕ ಪಂಗಡುಗೂ ಸೇರಿನಂಚಿನ ಜೋಕ್ಲಿನ ಪೋಷಕರು ಭೇಟಿ ಕೊರ್ದು ಸಹಾಯಕಿನ ತರಾಟೆಗೆ ದೆತೊಂದಿರು. ದಲಿತ ಸಮುದಾಯಗೂ ಸೇರಿನ ಜೋಕ್ಲಿನ ಶಾಲೆಡು ಬೇತೆ ಕೊಲ್ಲಾವನೆ ಬೇತೆ ಜೋಕ್ಲಿನ ಒಟ್ಟಿಗೆ ಗೊಬ್ಬೆರೆ ಬುಡಾಂದಿನ ಪೇರನು ದಲಿತ ಜೋಗ್ಲಿಗೆ ಮಾತೆರೆಗ್ಲ ಒಂಜೆ ಗ್ಲಾಸುಡು ಕೊರ್ಪಿನ ಟಾಯ್ಲೆಟ್ ಉಪಯೋಗ ಮಲ್ಪೆರೆ ಬುಡಾಂದಿನ ಇಂಚಿನ ಪೂರ ಬೇದೊಲೆನು ಅಂಗನವಾಡಿ ಸಹಾಯಕಿ ಮಲ್ತೊಂದುಲ್ಲೆರು ಪಂದು ಪೋಷಕರು ಆರೋಪ ಮಲ್ತದಿರು. ಪೋಷಕರನ ಆರೋಪದ ಹಿನ್ನೆಲೆಡು ಅಂಗನವಾಡಿ ಕೇಂದ್ರಗೂ ಆಗಮಿಸಾಯಿನ ಶಿಕ್ಷಣ ಇಲಾಖೆದ ಅಧಿಕಾರುಲು ಪೋಷಕರನ್ನು ಸಮಾಧಾನ ಮಲ್ತಿರು. ಅತ್ತಾಂದೆ ಭೇದ ಭಾವ ಮಲ್ತಿನ ಸಹಾಯಕಿನ ವರ್ಗಾವಣೆ ಮಲ್ಪುನ ಭರವಸೆಲ್ಲ ಕೊರ್ದಿರು. ಎರಡಕ್ಕೆಲ್ಲ ಮಾಡಿದ್ರೆ ಅವರು ತೊಳಿಲಿಕ್ಕಿಲ್ಲ ಅಂದ್ರೆ ಹೊರಗೆ ನಿಲ್ಲಿಸುದು, ಮಕ್ಕಳ ಹೆತ್ತವರು ಬರೋ ತನಕ ತೊಳಿಯದೆ ಹಾಗೆ ನಿಲ್ಲಿಸುದು. ಮತ್ತೆ ನಾವು ಮನೆಗೆ ಹೋಗಿ ಕರ್ಕೊಂಡು ಹೋಗಿ ತೊಳಿಬೇಕು. ಮತ್ತೆ ಹಾಲು ಕೊಡೋದು ಕೂಡ ಅಷ್ಟೇ. ನಮ್ಮ ಆಚೆ ಮಕ್ಕಳಿಗೆ ಅರ್ಧ ಗ್ಲಾಸ್ ಹಾಲು ಕೊಡೋದು, ಅದು ಒಂದೇ ಗ್ಲಾಸಲ್ಲಿ. ಒಬ್ರು ಕುಡಿದ ಗ್ಲಾಸನ್ನು ಮತ್ತೊಬ್ರು ಅದೇ ಗ್ಲಾಸಲ್ಲಿ ಕುಡಿಬೇಕು. ಒಂದು ಎಲ್ಲ ಮಕ್ಕಳು ನಮ್ಮ ಆಚೆಯವರು. ಚಾಪೆ ಕೂಡ ಹಾಗೆ, ನಮ್ಮ ಮಕ್ಕಳಿಗೆ ಬೇರೆ, ಅವರ ಮಕ್ಕಳಿಗೆ ಬೇರೆ, ಬೇರೆಯವರ ಮಕ್ಕಳಿಗೆ. ನಮ್ಮ ಮಕ್ಕಳಿಗೊಂದು ನಾವು ಹೋಗ್ತಾರೆ ಅಂತೇಳಿ ಆಟ ಸಾಮಾನು ಕೊಟ್ಟು ಬಂದ್ರೆ ಅದನ್ನು ವಾಪಸ್ ನಾವು ಅಲ್ಲಿ ತನಕ ಮುಟ್ಟಿದ್ರೆ ಅದನ್ನು ವಾಪಸ್ ತಗೋತಾರೆ. ಅವರೇ ತಗೊಂಡು ಒಳಗಿಡ್ತಾರೆ. ಅಂದ್ರೆ ಅವರಿಗೆ ತೆಗೆದಿಡ್ಲಿಕ್ಕೆ ಕಷ್ಟ ಆಗ್ತದಂತೆ. ತಿನ್ಲಿಕ್ಕೆ ಕೂಡ ಅಷ್ಟೇ. ಒಂದೆರಡು ಮಕ್ಕಳು ಲೇಟಾಗಿ ಬಂದ್ರೆ ಅದನ್ನು ಕೊಡ್ಲಿಕ್ಕಿಲ್ಲ, ಮತ್ತೆ ಬಂದವರಿಗಿಲ್ಲ ಖಾಲಿ ಅಂತ ಹೇಳ್ತಾರೆ. ಅದನ್ನು ಒಬ್ಬರಿಗೆ ಕಟ್ಟಿ ಕೊಡೋದನ್ನು ನಾನೇ ನೋಡಿದ್ದೇನೆ ನನ್ನ ಕಣ್ಣಲ್ಲಿ. ಕೇರಳ ಗವರ್ಮೆಂಟ್ ಕಾಂಟ್ರಾಕ್ಟರ್ಸ್ ಕೋಆರ್ಡಿನೇಷನ್ ಕಾಸರಗೋಡು ಜಿಲ್ಲಾ ಕಮಿಟಿ ನೇತೃತ್ವದ ಸಮಾವೇಶ ಜರುಗಂಡು PWO ರೆಸ್ಟ್ ಹೌಸ್ ಕಾಸರಗೋಡು ಕಚ್ಚ നടത്തുന്നു. സമാവേശന് ഗവൺമെന്റ് കോൺട്രാക്ടേഴ്സ് കോർഡിനേഷൻ ജില്ലാ കമ്മിറ്റി ചെയർമാൻ സണ്ണി ചെന്നിക്കര ഉദീപന മൽത്തിര്. കരാർ മേഖല ആകെ തന്നെ വലിയ പ്രതിസന്ധി അഭിമുഖീകരിക്കുന്ന ഒരു കാലഘട്ടത്തിലാണ് നമ്മൾ ഈ മീറ്റിംഗ് നടക്കുന്നത്.
എന്നാൽ ഈ പ്രശ്നം പരിഹരിക്കുന്നതിനാണോ നമ്മൾ ശ്രമിക്കുന്നത് എന്ന് നമ്മൾ സ്വയം വിമർശനം നടത്തണം. ഇത്രത്തോളം പ്രശ്നങ്ങളുടെ സമയത്ത് 24,000 രൂപയാണ് ആഴ്ചയിൽ എടുക്കാൻ കഴിയുള്ളൂ. നമുക്ക് മണ്ണ് എടുക്കാൻ കഴിയുന്നില്ല, ആവശ്യത്തിന് കരിങ്കല്ല് ലഭിക്കുന്നില്ല. അങ്ങനെ ഒട്ടേറെ പ്രതിസന്ധി നിൽക്കുന്ന ഈ കാലഘട്ടത്തിൽ നമ്മളൊന്ന് സ്വയം വിമർശനപരമായിട്ട് പരിശോധിക്കുക. എങ്ങനെയാണ് നമ്മൾ ഇത്രയധികം ബിലോ വർക്കുകൾ എഴുതുന്നത് എന്ന് നമ്മളൊന്ന് പരിശോധിച്ചു നോക്കണം. AKGCA ರಾಜ್ಯ ಜನರಲ್ ಸೆಕ್ರೆಟರಿ ಕೆ ಮೊಯ್ದೀನ್ ಕುಟ್ಟಿ ಹಾಜಿ ಗುರಿಕಾರಾದಿದ್ದರು. MA ನಾಸರ್ ಸ್ವಾಗತ ಮಲ್ದಿರು. ಈ ಸಂದರ್ಭಡು TK ನಸೀರ್, ಇ ಅಬೂಬಕರ್, ಬೇರ್ಕಾ ಅಬ್ದುಲ್ಲಾ ಕುಂಜಿ, ಮಾರ್ಕ್ ಮೊಹಮ್ಮದ್ ಕುಂಜಿ, VM ಸಾದಿಕ್ ಸೇರಿನಂಚಿನ ಸುಮಾರು ಜನಗಳು ಭಾಗವಹಿಸಿದರು. ಮದೂರು ಶ್ರೀ ಮದನಂತೇಶ್ವರ ಸಿದ್ಧಿವಿನಾಯಕ ದೇವಸ್ಥಾನಡು ಭಕ್ತಜನ ಸಮಿತಿದ ಆಶ್ರಯಡು ಫೆಬ್ರವರಿ 26, 27 ದಾನಿ ನಡಪುನ ಮಹಾರುದ್ರಯಾಗ, ಲಕ್ಷಾರ್ಚನೆ, ಸಹಸ್ರ ನಾರಿಕೇಲ ಮಹಾಗಣಯಾಗ, ಸಾರ್ವಜನಿಕ ಸತ್ಯನಾರಾಯಣ ಪೂಜೆದ ಧನ ಸಂಗ್ರಹಣಾರ್ಥವಾದ ದೇವಸ್ಥಾನಡು ಹೊಸ ಸೇವಾ ಕೌಂಟರ್ದ ಉದೀಪನ ಜರಗಂಡು. ಕೌಂಟರ್ದ ಉದೀಪನ ಕಜ್ಜುನು ಬ್ರಹ್ಮಶ್ರೀ ರವೀಶ ತಂತ್ರಿ ಕುಂಟಾರು ಉದೀಪನ ಮಲ್ದಿರು. ಈ ಸಂದರ್ಭಡು ನವೀಕರಣ ಸಮಿತಿದ ಕಾರ್ಯದರ್ಶಿ ಜಯದೇವ ಕಂಡಿಗೆ, ಭಕ್ತಜನ ಸಮಿತಿದ ತಾರನಾಥ ಮದೂರು, ಕೆ ನಾರಾಯಣಯ್ಯ, ಮುರಳೀಕುಮಾರ್, ಸುರೇಶ್ CH ಸೇರಿನಂಚಿನ ಸುಮಾರು ಜನಗಳು ಇದ್ದರು. ಪ್ರಭಾಶಂಕರ್ ತರಿಕೆಳ ಸ್ವಾಗತ ಮಲ್ತದು. ಕಾರ್ತಿಕ್ ರಾಜ್ ಧನ್ಯವಾದ ಪಂಡಿರು. ವಾಣಿಜ್ಯ ಉದ್ಯಮೆ ಇಲಾಖೆದ ನೇತೃತ್ವಡು ಜಿಲ್ಲಾ ಮಟ್ಟದ ಹೂಡಿಕೆದಾರರ ಸಂಗಮ ಕಜ್ಜ ಜರಗಂಡು. ಕಾಸರಗೋಡುದ ಸಿಂಡಿಕೇಟ್ ಬ್ಯಾಂಕುದ ಸಭಾಂಗಣಡು ಸಮಾವೇಶ ನಡೆತಂದು. ವಾಣಿಜ್ಯ ಉದ್ದಿಮೆ ಇಲಾಖೆದ ವತಿರ್ದು ಜಿಲ್ಲಾ ವ್ಯಾವಹಾರಿಕ ಕೇಂದ್ರದ ಕಾಸರಗೋಡು ಜಿಲ್ಲಾ ಮಟ್ಟದ ಹೂಡಿಕೆದಾರರ ಸಂಗಮ ಕಜ್ಜ ಜರಗಂಡು. ಶಾಸಕಿ ಎನ್ಎ നെല്ലിക്കുന്നു ಕಾರ್ಯಕ್ರಮನು ಉದೀಪನ ಮಲ್ದು ಪಾತಿರಿರು. മനസ്സ് പിശാചിന്റെ വീടാണ് എന്ന് പറയാറുണ്ട്. ഒരു പണിയില്ലാത്തവന്റെ മനസ്സ് പിശാചിന്റെ വീടായിരിക്കും. അപ്പോൾ പണിയുണ്ടെങ്കിൽ ഈ വകയുള്ള കാര്യങ്ങളും കാസർഗോഡ് സംഭവിക്കില്ല. അതുകൊണ്ട് നമ്മുടെ എല്ലാ ആളുകളും, കാസർഗോഡ് എല്ലാ ചെറുപ്പക്കാർക്കും എല്ലാ യുവാക്കൾക്കും അവരുടേതായ വ്യവസായത്തിൽ ജോലിയിൽ ഏർപ്പെടാനുള്ള സാഹചര്യം നമ്മൾ ഉണ്ടാക്കിയിട്ടും. KT സുഭാഷ് നാരായണൻ ಸ್ವಾಗತ ಮಲ್ತಿರು. S ರಮಣನ್, ಫಿರೋಜ್ ಖಾನ್, ಅಬ್ದುಲ್ ಸಲಾಂ, ಪ್ರದೀಪ್ ಕುಮಾರ್ ಸೇರಿನಂಚಿನ ಮಸ್ತು ಜನಗಳು ಪಾಲ್ಗೊಂಡಿದ್ದರು. ಜೂನಿಯರ್ ರೆಡ್ ಕ್ರಾಸ್ ಕಾಸರಗೋಡು ನೇತೃತ್ವಡು 2 ದಿನದ ನೇತೃತ್ವ ಪರಿಶೀಲನಾ ಕ್ಯಾಂಪ್ಗೆ ಚಾಲನೆ ಎತ್ತಿಕೊಂಡು ಚೆಮ್ನಾಡ್ ಜಮಾತ್ ಹೈಯರ್ ಸೆಕೆಂಡರಿ ಶಾಲೆಡು ಕ್ಯಾಂಪ್ನ ಆಯೋಜನೆ ಮಲ್ತಿರು. ದ್ವಿದಿನ ನೇತೃತ್ವ ಪರಿಶೀಲನಾ ಕ್ಯಾಂಪ್ന് ಶಾಸಕಿ എൻഎ നെല്ലിക്കുന്നു ഉദീപന മൽതിരു. സന്തോഷം ആഹ്ലാദമൊക്കെ മാറ്റിവെച്ച് 2 ദിവസം നിങ്ങൾ ഈ ക്യാമ്പിൽ പങ്കെടുക്കുക എന്ന് വെച്ചാൽ നിങ്ങളൊരു ത്യാഗത്തിനാണ് ഒരുങ്ങിയിട്ടുള്ളത്. ആ ത്യാഗത്തിന് ഒരുങ്ങിയ എൻ്റെ പ്രിയപ്പെട്ട വിദ്യാർത്ഥികളെ ഞാൻ ആത്മാർത്ഥമായി ഒരിക്കൽ കൂടി അഭിനന്ദിക്കുന്നു. ಕಾಸರಗೋಡು PTA ಪ್ರೆಸಿಡೆಂಟ್ AB ಮುನೀರ್ ಗುರಿಕಾರಾದಿದ್ದರು. ಸ್ಕೂಲ್ ಮ್ಯಾನೇಜರ್ CT ಅಹಮದ್ ಅಲಿ ಮಲ್ಲ ಬಿನ್ನಿರಾದಿದ್ದರು. ಕಜ್ಜದ ಭಾಗವಾದ ಬೇತೆ ಬೇತೆ ವಿಷಯಡು ಕ್ಲಾಸ್ಲು ನಡೆತ. ಕರ್ನಾಟಕ ಕೇರಳ ಗಡಿ ಪ್ರದೇಶವಾಯಿನ ಕುಂಜತ್ತೂರುಡು 1990 ಎನ್ಪಡು ಸ್ಥಾಪನೆಯಾಯಿನ ಕುಂಜತ್ತೂರು ಸರ್ಕಾರಿ ಪ್ರೌಢಶಾಲೆ ಇತ್ತೆ ಹೈಯರ್ ಸೆಕೆಂಡರಿ ಶಾಲೆಯಾದ ಪರಿವರ್ತನೆ ಆಂಡಲ ಮೂಲಭೂತ ಸೌಕರ್ಯದ ವಂಚಿತ ಆವೊಂದುಂಡು. ಈ ಶಾಲೆಡು ಕಲ್ತೊಂದಿಪ್ಪುನ ವಿದ್ಯಾರ್ಥಿಲು ಇತ್ತೆ ಸ್ಮಾರ್ಟ್ ಕ್ಲಾಸ್ ಸೇರಿನಂಚನೆ ಬೇತೆ ಮೂಲಭೂತವಾಯಿನ ಸೌಕರ್ಯಡ್ಲ ವಂಚಿತವಾದುಂಡು. ಈ ನಿಟ್ಟಿಡು ಶಾಲೆದ ಅಭಿವೃದ್ಧಿನ ದುಂಬುದಿದ್ದು ಈ ಶಾಲೆಡು ಕಲ್ತಿನ ಪರ ವಿದ್ಯಾರ್ಥಿಲು ಇತ್ತೆ ಪರ ವಿದ್ಯಾರ್ಥಿ ಸಂಘಟನೆಗೂ ರೂಪು ಕೊರ್ದು ಶಾಲೆನ ಅಭಿವೃದ್ಧಿ ಪಡಿಸಾಯರೆ ದುಂಬುಂತುದುಂಡು. ಶಾಲೆದ ಸ್ಮಾರ್ಟ್ ಕ್ಲಾಸ್ಗಾದ 11 ರೂಮ್ಲೆಗ್ ಬೋರ್ಡಾಯಿನ ವಿದ್ಯುತ್ ಸಂಪರ್ಕ, ಫ್ಯಾನ್ ಅಂಚನೆ, ಬಲ್ಬ್ ಕೊರಿಯರೆ ತೀರ್ಮಾನ ಮಲ್ತದು. ಅವಕ್ಕೆ ಚಾಲನೆ ಕೊರಿಯರು. ಈ ತಿಂಗಳದ ಕಡಿಕ್ ಈ ಶಾಲೆಡು ಕಲ್ತಿನ ಪೂರ ಪರ ವಿದ್ಯಾರ್ಥಿಲನ ಒಟ್ಟೆಗೂಡಿಸಾದು 1 ದಿನದ ಕುಟುಂಬ ಸಂಗಮನು ಮಲ್ಪೆರೆ ಸಂಘಟನೆ ಪದಾಧಿಕಾರಿಗಳು ತೀರ್ಮಾನ ಮಲ್ತದಿರು. ಪರ ವಿದ್ಯಾರ್ಥಿಲನ ಜತೆಯಾದ ಊರುದಕ್ಲೆನ ಬುಕ್ಕ ಸರ್ಕಾರದ ತಿಕ್ಕುನ ಸವಲತ್ತನ್ನು ಪಡೆಯೊಂದು ಕುಂಜತ್ತೂರು ಹೈಯರ್ ಸೆಕೆಂಡರಿ ಶಾಲೆ ಒಂಜಿ ಹೈಟೆಕ್ ಶಾಲೆಯಾದ ಪರಿವರ್ತನೆ ಮಲ್ಪೆರೆ ಶ್ರಮ ಮಲ್ಪುವಾಂದು ಪದಾಧಿಕಾರಿಗಳು KCN ನ್ಯೂಸ್ಗೆ ಪಂಡಿರು.
ಎಂಡೋ ಸಂತ್ರಸ್ತ ವಲಯಗೂ 235 ಯೋಜನೆಯನ್ನು ಒಳಪಡಿಸಾಯಿನ ಪ್ಯಾಕೇಜ್ನು ಜಿಲ್ಲೆದ ಸಂಸದರ್ನ ನೆರವುಡು ಅಳವಡಿಸಾದುಂಡು ಬಂದು ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಪಂಡಿರು ಆರು ಕಾಸರಗೋಡು ಸರ್ಕಾರಿ ಆಸ್ಪತ್ರೆಡು ಹೊಸ ಕಟ್ಟುವಣ ಶಿಲಾನ್ಯಾಸ ಕಜ್ಜುನು ನೆರವೇರಿಸಾದು ಈ ಪಾತ್ರ ಪಂಡಿರು. ശ്രീ പിണറായി വിജയൻ അവർകളെ ശിലാസ്ഥാപനത്തിനായി ആദരപൂർവ്വം ക്ഷണിക്കുന്നു. ಕಾಸರಗೋಡು ಎಂಡೋಸಲ್ಫಾನ್ ದುಷ್ಪರಿಣಾಮನ ಹೆಚ್ಚಾದು ಅನುಭವಿಸಾಯಿನ ಪ್ರದೇಶ 1900 ಸೊನ್ಪದ ಕಾಲಘಟ್ಟಡು ಈ ಜಿಲ್ಲೆಡು ಎಂಡೋ ಸಮಸ್ಯೆ ಕೆಲ ಪ್ರದೇಶಗಳಿಗೂ ಸೀಮಿತವಾದಿತ್ತು. ಅಂಡ ಅವೈಜ್ಞಾನಿಕ ರೀತಿಡು ಕೀಟನಾಶಕನು ಬಳಸಿನ ಪರಿಣಾಮ ಎಂಡೋ ದುಷ್ಪರಿಣಾಮ ಬೇತೆ ವಲಯಗೂ ವ್ಯಾಪಿಸಿಂಡು ಬಂದು ಕಾಸರಗೋಡು ಜನರಲ್ ಆಸ್ಪತ್ರೆದ ಹೊಸ ಕಟ್ಟುವಣ ಶಿಲಾನ್ಯಾಸ ಕಾರ್ಯ ನೆರವೇರಿಸಾದು ಆರು ಈ ಪಾತೆರನ್ನು ಪಂಡಿರು. ರಾಜ್ಯ ಆರೋಗ್ಯ ಖಾತೆ ಸಚಿವ ಕೆಕೆ ಶೈಲಜಾ ಗುರಿಕಾರತ್ತಿದ್ದರು. ಈ ಸಂದರ್ಭಡು ಸಚಿವರ್ನಕ್ಲು ಶಾಸಕರ್ನಕ್ಲು ಸೇರಿನಂಚಿನ ಪ್ರಮುಖ ಗಣ್ಯರು ಭಾಗವಹಿಸಿದ್ದರು. എൻഡോസൾഫാൻ ദുരിതബാധിതരെ ഓർക്കാതിരിക്കാൻ കഴിയില്ല. 90കളുടെ തുടക്കത്തിൽ ഏതാനും പഞ്ചായത്തുകളിൽ മാത്രം ഒതുങ്ങി നിന്ന പ്രശ്നമായിരുന്നു അത്. കാൽനൂറ്റാണ്ട് കാലമായി നടന്ന തത്വദീക്ഷയില്ലാത്ത കീടനാശിനി പ്രയോഗം അതാണ് ഒരു ജനതയെ അത്യന്തം സഹതാപാർഹമായ അവസ്ഥയിലേക്ക് എത്തിച്ചത്. ಸುಪ್ರೀಂ ಕೋರ್ಟ್ ವಿಧಿ ಪ್ರಕಾರವಾದ ರಾಷ್ಟ್ರೀಯ ಮಾನವ ಹಕ್ಕು ಆಯೋಗ ನಿರ್ದೇಶನ ಮಲ್ತಿನ ನಿಧಿನ ಜೂನ್ ತಿಂಗಳದ ಸುರುಕು ಕೊರಿಯರೆ ರಾಜ್ಯ ಸರ್ಕಾರ ನೆತ್ತ ಬಗ್ಗೆ ಪೂರ ಕ್ರಮ ದೆತೊಂದುಂಡು ಬಂದು ಕಂದಾಯ ಸಚಿವೆ ಇ ಚಂದ್ರಶೇಖರನ್ ಸೆಲ್ ಸಭೆಡು ಪಂಡಿರು. ಕಾಸರಗೋಡು ನಡತಿನ ಎಂಡೋಸಲ್ಫಾನ್ ಪುನರ್ವಸತಿ ಸೆಲ್ ಸಭೆಡು ಎಂಡೋಸಲ್ಫಾನ್ ಪೀಡಿತರಿಗೂ ಅನುಕೂಲಕರವಾಯಿನ ಕ್ರಮನು ದೆತೊಂದಿರು. ಈ ಸಂದರ್ಭಡು ಶಾಸಕರಾಯಿನ ಪಿ.ಬಿ. ಅಬ್ದುಲ್ ರಜಾಕ್, ಎಂ ರಾಜಗೋಪಾಲನ್ ಸೇರಿನಂಚಿನ ರಾಷ್ಟ್ರೀಯದ പ്രമുഖ നായകർ ഭാഗവഹിച്ചിരുന്നു. മെഡിക്കൽ ക്യാമ്പ് മാർച്ച് മാസം ആദ്യ വാരത്തിന് മുമ്പായി നടത്തുന്നതിന് വേണ്ടിയുള്ള തീരുമാനമാണ് എടുത്തിരിക്കുന്നത്. അതിനുവേണ്ടി നേരത്തെ അപേക്ഷ സമർപ്പിച്ച് PHCകൾ വഴി പരിശോധന നടത്തി നമ്മുടെ ജില്ലാ തലത്തിലുള്ള പരിശോധനയ്ക്ക് വിധേയമാക്കിയ ഒരു ലിസ്റ്റുണ്ട്. 7000-ഓളം പേർ വരും. അതിൽ നിന്നുള്ള ആളുകളാണ് ഈ ക്യാമ്പിൽ പങ്കെടുക്കേണ്ടത്. പിന്നീട് വേണോ അല്ലെങ്കിൽ അപേക്ഷ സമർപ്പിക്കണോ എന്നത് പിന്നീട് തീരുമാനിക്കാൻ കാര്യമാണ്. അപ്പോൾ ഇപ്പോഴിനി പുതിയ അപേക്ഷ ക്ഷണിക്കുകയല്ല, അപേക്ഷ കിട്ടിയിട്ടുള്ളവരിൽ നിന്നാണ് ഈ ക്യാമ്പ് നടത്താൻ വേണ്ടി തീരുമാനിച്ചിരിക്കുന്നത്. അതുപോലെ തന്നെ സുപ്രീം കോടതിയുടെ വിധിയുടെ വെളിച്ചത്തിൽ നേരത്തെ നിശ്ചയിച്ചിട്ടുള്ള മനുഷ്യാവകാശ കമ്മീഷൻ നിർദ്ദേശിച്ച സാമ്പത്തിക സഹായം 1ഉം 2ഉം ഗഡുക്കളായി ഇവിടെ നൽകിയിട്ടുണ്ട്. 3ാമത് ഗഡു നൽകേണ്ടത് 2017 ജൂൺ മാസം ആകുമ്പോഴാണ്. അതിനിടയിൽ ഈ 3 മാസത്തിനിടയിൽ സുപ്രീം കോടതി നിർദ്ദേശിച്ച പ്രകാരം മനുഷ്യാവകാശ കമ്മീഷന്റെ നിർദ്ദേശത്തെ അടിസ്ഥാനപ്പെടുത്തിയുള്ള സഹായം ചെയ്യുന്നതിനുള്ള നടപടി ഗവൺമെന്റിന്റെ ഭാഗത്തുനിന്നുണ്ടാകുമെന്നതാണ് ഇതുമായി ബന്ധപ്പെട്ട് പറയുന്നത്. ಕಡಿರುಗರ ಸದ್ದಿದತಿಲ್ ಗಿಳಿವಿಂಡು ಯೋಜನೆಗೆ ಗಂಭೀರ ಚಾಲನೆ. ರಾಷ್ಟ್ರಕವಿ ಮಂಜೇಶ್ವರ ಗೋವಿಂದ ಪೈಪ್ಲನ ಇಲ್ಲಗ ತಿಕ್ಕಂಡು ಸಾಂಸ್ಕೃತಿಕ ಮೆರುಗು. ಜಿಲ್ಲೆದ ಅಭಿವೃದ್ಧಿಗೆ ಹೊಸ ರೂಪ. 100 ವರ್ಷ ಇತಿಹಾಸದ ದೈವಲಿಗು ನೇಮೋತ್ಸವ ಸಂಭ್ರಮ. ಪುತ್ತೂರುಡು ನಡತಲು ಶ್ರೀ ಮುಂಡಿತಾಯ ಪರಿವಾರ ದೈವಲನ ನರ್ತನೋತ್ಸವ. ನ್ಯಾಯಕೊರ್ಪಿನ ಧರ್ಮ ದೈವಲನ ಕೀರ್ತಿನ ಕೇಂದ್ರದ ಬತ್ತಿರು ನಾನಾ ದಿಕ್ಕದ ಭಕ್ತ ಜನಕಲು. ಅಂಗನವಾಡಿಡ್ಲ ನಡತೊಂದುಂಡು ಜೋಕ್ಲೆಡು ತಾರತಮ್ಯ ಪನ್ಪಿನ ಆರೋಪ. ಅಂಗನವಾಡಿ ಸಹಾಯಕನು ತರಾಟೆಗೆದ ತೊಂದರೆ ಜನಕಲು. ಪುತ್ತೂರುದ ನೆಲ್ಲಿಕಟ್ಟಿಡು ಜರಗಿನ ಘಟನೆ. ಗೌಜಿಡು ಜರುಗಿನ ಧನು ಪೂಜೆ. ಧನುಮಾಸ ಒಂಜೆಡ್ಡು ಶುರುವಾದ ಮಕರ ಸಂಕ್ರಮಣ ಮುಟ್ಟ ನಡಕಿನ ಧಾರ್ಮಿಕ ಸರಣಿ. ಪುಲ್ಯಕಾಂಡೆನೆ ಬತ್ತಿನ ಆಸ್ತಿಕೇರ್ನ ಪ್ರವಾಹ. ದುಯಿತು ಈ ವಾರದ ಸುದ್ದಿ. ಬರ್ಪಿ ವಾರ ನಾನಾತ ಸುದ್ದಿ ನಿಕ್ಲೆಗಾದು ಕೊರ್ಪೆ 18 ಪ್ಲೇ KCN ವಾಹಿನಿ ಸಲ್ಮೇಲೆ.